ಐತಿಹಾಸಿಕ ದಸರಾ ಕೆರೆಯ ಸೌಂದರ್ಯೀಕರಣಕ್ಕೆ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಮಹತ್ವದ ಸಹಕಾರ. 36 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ. ಕೆರೆಯ ಅಭಿವೃದ್ಧಿ ಕಾಮಗಾರಿ ಆಕರ್ಷಕವಾಗಿ ನಡೆಯಲಿದೆ. ಬಸವಪ್ರಸಾದ್ ಜೊಲ್ಲೆ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಗ್ರಾಮ ದೇವರಾದ ಶ್ರೀ ಕಲ್ಯಾಣ ಸಿದ್ದೇಶ್ವರ ದೇವಸ್ಥಾನದ ಐತಿಹಾಸಿಕ ದಸರಾ ಕೆರೆಗೆ ತನ್ನದೇ ಆದ ಮಹತ್ವವಿದೆ. ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಕೆರೆಯು ಪ್ರಮುಖ ಆಕರ್ಷಣೆಯಾಗಿ ಪರಿಣಮಿಸುತ್ತದೆ. ಕಳೆದ ಹಲವು ವರ್ಷಗಳಿಂದ ಕೆರೆಯ ಸೌಂದರ್ಯೀಕರಣದ ಅಗತ್ಯವಿತ್ತು. ಇದನ್ನು ಗಮನಿಸಿದ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ವೈಯಕ್ತಿಕವಾಗಿ ಗಮನಹರಿಸಿ ಕೆಲವು ತಿಂಗಳ ಹಿಂದೆ 16 ಲಕ್ಷ ಅನುದಾನ ಮಂಜೂರು ಮಾಡಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದರು. ಇದೀಗ ಬಾಕಿ ಉಳಿದಿರುವ ಕಾಮಗಾರಿಗೆ ಮತ್ತೊಮ್ಮೆ 20 ಲಕ್ಷ ಅನುದಾನ ಒದಗಿಸಲಾಗಿದ್ದು, ಈ ಅನುದಾನದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗೆ ಯುವ ನಾಯಕ ಬಸವಪ್ರಭು ಜೊಲ್ಲೆ ಅವರ ಪ್ರಮುಖ ಉಪಸ್ಥಿತಿಯಲ್ಲಿ ಶುಕ್ರವಾರ 14ರಂದು ಕೆರೆ ಆವರಣದಲ್ಲಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜೊಲ್ಲೆ ಉದ್ಯೋಗ ಸಮೂಹದ ಉಪಾಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಅವರು ಕೆರೆ ಆವರಣದಲ್ಲಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದರು. ಶಿವಾನಂದ ಸ್ವಾಮೀಜಿ ಅವರು ಪೂಜಾ ವಿಧಿ ಹಾಗೂ ಮಂತ್ರಪಠಣ ನೆರವೇರಿಸಿದರು. ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಜಯಕುಮಾರ್ ಕೋತಾ, ಬಾಳಾಸಾಹೇಬ್ ಕದಂ, ಬಾಬಾ ಸಾಹೇಬ್ ದಂಡಾ ಪಾಟೀಲ್, ಭೂಪಾಲ್ ಹೆಗಡೆ, ಶ್ರೀಕಾಂತ್ ಬನ್ನೆ, ಆರ್ಜಿ ಡೋಬಡೆ, ಮಲಗೌಡ ಪಾಟೀಲ್, ತ್ಯಾತಾ ಸಾಹೇಬ್ ಕೆಸ್ತೆ ಹಾಗೂ ಅಶೋಕ್ ಅರಿಗೆ ಅವರ ಸಮ್ಮುಖದಲ್ಲಿ ಶ್ರೀಫಲ ಒಡೆಯುವ ಮೂಲಕ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಯಿತು. ದಸರಾ ಉತ್ಸವ ಸಮಿತಿ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ವತಿಯಿಂದ ಮಲಗೌಡ ಪಾಟೀಲ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸವಪ್ರಸಾದ್ ಜೊಲ್ಲೆ ಸೇರಿದಂತೆ ಉಪಸ್ಥಿತರಿದ್ದ ಗಣ್ಯರನ್ನ ಶಾಲು, ಶ್ರೀಫಲ ಹಾಗೂ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು. ನಿಪ್ಪಾಣಿ ಭಾಗದ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಬಾಳಾಸಾಹೇಬ್ ಕದಂ ಹಾಗೂ ರಾಮಚಂದ್ರ ಡೋಮಣಿ ಮಾತನಾಡಿ, ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಿಪ್ಪಾಣಿ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಇದುವರೆಗೂ ಕೋಟ್ಯಂತರ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ. ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ನಿಪ್ಪಾಣಿ ಭಾಗದ ಭಾಗ್ಯ ವಿಧಾತರಾಗಿದ್ದಾರೆ ಎಂದು ಹೇಳಿದರು. ಇನ್ನು ಮಾತನಾಡಿದ ಬಸವಪ್ರಸಾದ್ ಜೊಲ್ಲೆ ಅವರು, ಬೆಡಕಿಹಾಳದ ಈ ಐತಿಹಾಸಿಕ ಕೆರೆಗೆ ಪ್ರಾಚೀನ ಕಾಲದಿಂದಲೂ ವಿಶೇಷ ಮಹತ್ವವಿದೆ. ದಸರಾ ಉತ್ಸವದ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಪಲ್ಲಕ್ಕಿ ಮಹೋತ್ಸವ ನಡೆಯುವ ವೇಳೆ ಕೆರೆಯ ದಡದಲ್ಲಿ ಆಕರ್ಷಕ ರೀತಿಯಲ್ಲಿ ಸಿಡಿಮದ್ದಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಹಾಗೂ ನಾಗರಿಕರು ಆಗಮಿಸುತ್ತಾರೆ. ಆದ್ದರಿಂದ ನಾಗರಿಕರ ಅನುಕೂಲಕ್ಕಾಗಿ ಹಾಗೂ ಕೆರೆಯ ಸಮಗ್ರ ಸೌಂದರ್ಯೀಕರಣಕ್ಕಾಗಿ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪ್ರಯತ್ನದಿಂದ ಭಾರೀ ಅನುದಾನ ಮಂಜೂರಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವಿಲಾಸ ದರಖಾರ, ಸುನಿಲ್ ನಾರೆ, ರಾಜು ಚೌಗ್ಲೆ, ಸಂಜಯ್ ಚೌಗ್ಲೆ, ಬಾಬು ನಾರೆ, ವಿಷ್ಣು ಪಾಟೀಲ್, ಮಹಾವೀರ್ ಪಾಟೀಲ್, ಅಮರ್ ಮೋರೆ, ರಾಜು ಹನಮರಹಟ್ಟಿ, ಯೋಗೇಶ್ ನಿಕಂ, ರಮೇಶ್ ಹನಮರಹಟ್ಟಿ, ಅಮೋಲ್ ಪಾಟೀಲ್, ಪೋಪಟ ಸುಬೇದಾರ್, ತಾನಾಜಿ ಮೊಹಿತೆ, ಶೌಕತ್ ಮುಲ್ಲಾ, ಅಮರ್ ಶಾಸ್ತ್ರಿ, ಅಜಿತ್ ಬೇನಾಳೆ, ದಿಲೀಪ್ ಶಿಂದೆ ಸೇರಿದಂತೆ ಉತ್ಸವ ಸಮಿತಿ ಸದಸ್ಯರು, ಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯರು, ಯುವಕ ಮಂಡಳಿಗಳ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಾಳಾಸಾಹೇಬ್ ಶಿಂದೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ಆರ್ಗೆ, ಪ್ರಜಾಭವನ್ ನ್ಯೂಸ್, ನಿಪ್ಪಾಣಿ.